ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಮಾಡ್ತಿರೋ ತಂತ್ರ ಎಲ್ಲವೂ ಕೂಡ ಮಾನ್ಯತಾ ನವದೀಪ್ಗೆ ಗೊತ್ತಾಗಿದೆ. ಹಾಗಾದರೆ ರೈಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದರು ಚಾರಿ ಮಾನ್ಯತಾ ಕೈಯಿಂದ ತಪ್ಪಿಸ್ಕೊಂಡಿದ್ದೆ. ಮಾನ್ಯತಾ ಮತ್ತು ನವದೀಪನ್ನು ಲಾಕ್ ಮಾಡ್ತಾರೆ. ಕೊನೆಗೂ ಮಾನ್ಯತಾ ಜೈಲಿಗೆ ಹೋಗೋ ಸಮಯ ಬಂದೇ ಬಿಡ್ತಾ. ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮಾನ್ಯತಾ ನವದೀಪ್ಗೆ ಚುಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತ ಇಲ್ಲಿ ರಾಮಾಚಾರಿ ಚಾರು ಅಂದ್ಕೊಂಡಿದ್ದಾರೆ. ಅದಕ್ಕೆ ಸರಿಯಾಗಿ ವಿವೇಕ್ಗೆ ಚಾರಿ ವಿಷಯ ಗೊತ್ತಾಗ್ತದಾಗೆ ಮೊದಲು ವಿವೇಕನನ್ನು ಹೇಗಾದರೂ ಮಾಡಿ ಟ್ರ್ಯಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಹಾಗಾಗಿ ತಾವಿರೋ ಕಡೆ ತುಂಬ ಉಪಾಯದಿಂದ ವಿವೇಕ್ನ ಕರ್ಸ್ಕೊಂಡಿದ್ದ ಇಲ್ಲಿ ವಿವೇಕ್ನ ಬಂಧಿಸ್ತಾರೆ. ಬಂಧಿಸಿದ್ದೆ ರುಕ್ಕು ಎಲ್ಲಿದ್ದಾಳು ಅಲ್ಲೇ ಹೋಗಿ ಇಲ್ಲಿ ವಿವೇಕನನ್ನು ಕೂಡ ಕಟ್ಟಾಕ್ತಾರೆ. ಇದರ ನಡುವೆ ವಿವೇಕ್ಗೆ ರಾಮಾಚಾರಿ ಕಿಟ್ಟಿ ಯಾರು ಅನ್ನೋ ರಿಯಲ್ ಸತ್ಯ ಗೊತ್ತಾಗುತ್ತೆ. ಸತ್ತು ಹೋಗಿರೋದು ಕಿಟ್ಟಿ, ರಾಮಾಚಾರಿ ಬದುಕಿದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಈ ಒಂದು ವಿಷಯನ ತಿಳಿದಿದ್ದಾಗ ಆತನಿಗೆ ಶಾಕ್ ಆಗುತ್ತೆ. ಇತ್ತ ಕಡೆ ತನ್ನ ಮಗ ಯಾರ್ದೋ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದ, ಬಟ್ ಯಾರ ಬಗ್ಗೆ ಇರ್ಬೋದು ಅಂತ ಅಂದ್ಕೊತಿರ್ತಾರೆ. ಇದರಿಗೆ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಜಿಕೆ ಮತ್ತು ಪಿ ಎ ಇಬ್ಬರು ಕೂಡ ಅನ್ಕೋತಾರೆ. ಅದರ ನಡುವೆ ವಿವೇಕನ ಗೆಳತಿ ಮನೆಗೆ ಬರ್ತಾರೆ. ನೀನು ಯಾರಮ್ಮ ಅಂತ ನವದೀಪ್ ಕೇಳ್ತಿದ್ರೆ, ನಾನು ವಿವೇಕ್ ಫ್ರೆಂಡು, ಅವ್ನು ನನ್ನನ್ನು ಯೂಸ್ ಮಾಡಿಕೊಂಡು ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ಸಿದ್ದ, ಅದಕ್ಕೆ ದುಪ್ಪಿ ಮಾಡ್ತೀನಿ ಅಂತ ಹೇಳಿದ್ರು, ಇನ್ನೂ ಕೂಡ ದುಪ್ಪಿ ಮಾಡಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬರಬೇಕಾಯ್ತು ಅಂತ ಹೇಳ್ತಾರೆ. ಯಾರ್ದೋ ಬಗ್ಗೆನಾ ಅಂತ ಕೇಳಿದಾಗ, ಹೌದು ನನ್ನ ಹತ್ರನೇ ಇನ್ನೂ ಕೂಡ ಆ ರೆಕಾರ್ಡಿಂಗ್ ಇದೆ, ಬೇಕಿದ್ರೆ ತೋರಿಸ್ತೀನಿ ಅಂತ ಹೇಳಿ ಕೊನೆಗೂ ಆ ರೆಕಾರ್ಡಿಂಗನ್ನು ತೋರಿಸ್ತಿದ್ದಾಳೆ. ಇತ್ತ ಕಡೆ ಚಾರು ಮತ್ತು ಚಾರಿ ಇಬ್ಬರು ಕೂಡ ಆಲ್ರೆಡಿ ಫೈಲ್ಗೆ ನವದೀಪ್ ಸೈನ್ ಹಾಕಿಸ್ಕೊಂಡಿದ್ದಾರೆ. ಇತ್ತ ಕಡೆ ಕಳ್ಳರನ್ನ ಹಿಡಿಯೋದ್ರ ಮುಖಾಂತರ ನನ್ನ ತಂದೆನ ಹೊರಗಡೆ ತರೋದು ತನಗೆ ಮುಖ್ಯವಾಗುತ್ತೆ ಅಂತ ಚಾರು ಹೇಳೋದ್ರ ಮುಖಾಂತರ ಅದು ಎಷ್ಟು ದೊಡ್ಡ ನವದೀಪ್ ಎಷ್ಟೊಂದು ಜನಕ್ಕೆ ಮೋಸ ಮಾಡಿದ್ದಾನೆ ಅಂಥವನು ತಾನು ಮೋಸ ಹೋಗ್ತಿರೋದು ಅವನಿಗೆ ಗೊತ್ತಿಲ್ಲ ರಾಮಾಚಾರಿ ಅಂತ ಹೇಳಿ ಚಾರು ಕೇಳಿದಾಗ, ಕೆಲವೊಮ್ಮೆ ಹಾಗೆ ಅತಿ ಆಸೆ ಗತಿ ಕೇಳುವಂತಾರಲ್ವ, ಹಾಗೆ ಅತಿ ಆಸೆ ಅಂತಕ್ಕಂಥದ್ದು ಅವರ ಬುದ್ಧಿನ ಮಂಕ್ ಮಾಡುತ್ತೆ. ಅವನಿಗೆ ದುರಾಸೆ ಇರೋದ್ರಿಂದಾಗಿ ಇಲ್ಲಿ ಅವನಿಗೆ ನಾವು ಏನು ಮಾಡಿದ್ವಿ, ಎಂತ ಮಾಡಿದ್ವಿ, ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಕೊನೆಗೂ ಅವನು ಲಾಕ್ ಆಗ್ತದಾನೆ. ಅದರ ನಡುವೆ ನಾನು ಅಂದ್ಕೊಂಡಾಗೆ ಎಲ್ಲವೂ ಕೂಡ ಆದಷ್ಟು ಬೇಗ ಆಗಬೇಕು ಅಂದರೆ ಯಾವುದೇ ಕಾರಣಕ್ಕೂ ವಿವೇಕ್ ಅವರ ಕೈಗೆ ಸಿಗಬಾರ್ದು. ಅವನು ಹೋಗಿ ಸತ್ಯ ಹೇಳಬಾರ್ದು. ಸತ್ಯ ಹೇಳೋಕ್ಕೂ ಮುನ್ನ ನಾವು ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕು. ಖಂಡಿತವಾಗ್ಲೂ ಅವನೇನಾದರೂ ಅವ್ರ ಕೈಗೆ ಸಿಕ್ಬಿಟ್ರೆ ಎಲ್ಲ ಕೂಡ ಉಲ್ಟಾ ಹೊಡೆದು ಬಿಡುತ್ತೆ. ಖಂಡಿತವಾಗ್ಲೂ ಅವ್ರಿಗೆ ನಮ್ಮ ಬಗ್ಗೆ ಯಾವುದೇ ಕಾರಣಕ್ಕೂ ವಿವೇಕ್ ಹೋಗಿ ಹೇಳು ತನಕ ಗೊತ್ತಾಗೋದಿಲ್ಲ ಅಂತ ರಾಮಾಚಾರಿ ಚಾರು ಮಾತನಾಡ್ಕೊತಿದ್ದಾರೆ. ಮೊದಲು ಸಿದ್ಧಾರ್ಥ ಅವ್ರನ್ನ ಭೇಟಿಯಾಗಿ ಇದನ್ನೆಲ್ಲ ಅವ್ರಿಗೆ ಒದಗಿಸ್ಬೇಕು ಅಂತ ಅನ್ಕೋತಾರೆ. ಎತ್ತ ಕಡೆ ಮಿಮಿಕ್ರಿ ಆರ್ಟಿಸ್ಟ್ ಎಲ್ಲ ಒಂದು ರೆಕಾರ್ಡಿಂಗನ್ನು ತೋರಿಸ್ದಾಗೆ ಚಾರು ಮಾತಾಡ್ತಿರ್ತಕ್ಕಂಥದ್ದು ಅನ್ನೋ ವಿಷಯ ಇಲ್ಲಿ ಮಾನ್ಯತಾ ಮತ್ತು ನವದೀಪ್ ಮುಂದೆ ತೆರೆದುಕೊಳ್ಳುತ್ತೆ. ನಿಜವಾಗ್ಲೂ ಅವ್ರಿಗೆ ಶಾಕ್ ಆಗುತ್ತೆ. ಹಾಗಾದರೆ ಇದನ್ನೆಲ್ಲ ಮಾಡಿದ್ದು ಚಾರುನ, ನನಗೆ ಮೊದಲೇ ಅನುಮಾನ ಇತ್ತು, ಕೊನೆಗೂ ಅವಳೇ ಆಗ್ಬಿಟ್ಲಲ್ಲ, ನಮ್ಮ ಜೊತೆನೇ ಎತ್ಕೊಂಡು ಹೀಗೆಲ್ಲ ಚೊಳ್ಳೆ ಹಣ್ಣನ್ನು ತಿನ್ನಿಸ್ಬಿಟ್ಲು ಅಂದಾಗ ಇದೇ ವಿಷಯನ ಅಲ್ವಾ ನಾನು ಮತ್ತು ನಿಮ್ಮ ಪಿ ಎ ಹೇಳೋಕೆ ಅಂತ ಬಂದಿತ್ತು. ಬಟ್ ಯಾವತ್ತಾದರೂ ನಮ್ಮ ಮಾತು ಕೇಳಿದ್ರ, ಅದನ್ನು ಬಿಟ್ಟು ನಿಮ್ಮ ಪಾಡಂಗೆ ನೀವು ನಂಬ್ಕೊಂಡೇ ಹೋದ್ರಿ. ನಮ್ಗೆ ಯಾವತ್ತೂ ಗೊತ್ತಿತ್ತು, ಅದನ್ನೇ ಹೇಳೋಕೆ ಅಂತ ಪ್ರಯತ್ನ ಪಡ್ತಿತ್ತು, ಬಟ್ ನಮಗಂತೂ ನಮ್ಮ ಮಾತನ್ನು ಕೇಳೋ ತಾಳ್ಮೆನೇ ಇರಲಿಲ್ಲ ಅಂತ ಹೇಳಿ ಇಲ್ಲಿ ಜಿ ಕೆ ಮತ್ತು ಅವರ ಪಿ ಎ ಇಬ್ಬರೂ ಕೂಡ ಮಾನ್ಯತಾ ಮತ್ತು ನವದೀಪ್ಗೆ ಹೇಳ್ತಿದ್ರೆ, ಇಲ್ಲಿ ಜಿ ಕೆ ಕೆನ್ನೆಗೆ ರಪ್ ಅಂತ ಹೇಳಿ ಮಾನ್ಯತಾ ಬಾರಿಸ್ತಾರೆ. ಇಲ್ಲಿ ನನ್ನ ಮಗಳು ಎಂಥ ಕೆಲಸ ಮಾಡಿದಾಳೆ ಅಂತಕ ನಮ್ಮನ್ನೇ ನಂಬಿಸಿ ಮೋಸ ಮಾಡಲಿ ದುಃಖ ಮಾಡಿಬಿಟ್ಲಲ್ಲ, ನಿಜವಾಗ್ಲೂ ಇಷ್ಟು ದಿನ ಆಗಿದ್ದಕ್ಕೆಲ್ಲ ಕಾರಣ ಈ ಚಾರುನೇ ಅಂತ ನವದೀಪ್ ಕೆಂಡಾಮಂಡಲ ಆಗ್ತಿದ್ರೆ, ಹೌದು ನವದೀಪ ಇದನ್ನೆಲ್ಲ ಅವಳೇ ಮಾಡಿದಾಳೆ, ಖಂಡಿತವಾಗ್ಲೂ ಮಾಡಿರೋದಕ್ಕೆ ಕಾರಣ ಅವಳು ಗಂಡನ ನಾವು ಮುಗಿಸಿದೀವಿ ಅಂತ ಅವಳೇ ಕಿಟ್ಟಿ ಜೊತೆ ಸೇರಿಕೊಂಡು ಇಬ್ಬರು ಕೂಡ ಸೇರಿಕೊಂಡು ನಮಗೆ ಈ ರೀತಿ ದುಃಖ ಮಾಡೋಕ್ಕೆ ಮುಂದಾಗಿದ್ದಾರೆ. ಇಲ್ಲ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿದಾಗ, ಮೊದಲು ನಾವು ನನ್ನ ಮಗ ಎಲ್ಲಿದ್ದಾನೆ ಅಂತ ಹುಡುಕಬೇಕು ಅಂತ ನವದೀಪ್ ಮುಂದಾಗ್ತಾರೆ. ಅದೇ ಕಾರಣಕ್ಕೆ ನನ್ನ ಫ್ರೆಂಡ್ ಸಿದ್ಧಾರ್ಥ್ಗೆ ಕಾಲ್ ಮಾಡ್ತೀನಿ, ಅವನು ಈ ಒಂದು ಫೀಲ್ಡಲ್ಲಿ ಇರೋದ್ರಿಂದ ಆದಷ್ಟು ಬೇಗ ಕಂಡುಹಿಡಿತಾನೆ ಅಂತ ಹೇಳಿ ಸಿದ್ಧಾರ್ಥ್ಗೆ ನವದೀಪ್ ಕಾಲ್ ಮಾಡ್ತಿದ್ದಾರೆ. ಅದೇ ಸಿದ್ಧಾರ್ಥ್ನ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ಇಬ್ಬರು ಕೂಡ ಭೇಟಿಯಾಗದ ಎಲ್ಲ ಪ್ರೂಫನ್ನು ಕೂಡ ತೋರಿಸ್ತಿದ್ದಾರೆ. ಆ ಒಂದು ವಿಡಿಯೋವನ್ನು ತೋರಿಸ್ತಿದ್ದಾರೆ ನವದೀಪ್. ಮಾನ್ಯತಾ ಇಬ್ಬರು ಕೂಡ ಕಿಟ್ಟಿನ ಸಾಯಿಸಿದ್ರು ವಿಡಿಯೋವನ್ನು. ಅದನ್ನು ನೋಡಿದವರು ಮನುಷ್ಯರ ಮೃಗನ ಎಂಥ ಕೆಲಸ ಮಾಡ್ತಾರೆ ಅಂತೆಲ್ಲ ಕೆಂಡಾಮಂಡಲ ಆಗ್ತಿದ್ದಾರೆ. ಸಿದ್ಧಾರ್ಥ್ ಇಂಥ ಪಾಪಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷೆ ಆಗದೆ ಇರಬಾರ್ದು, ಇವರು ಶಿಕ್ಷೆಯಿಂದ ತಪ್ಪಿಸ್ಕೋಬಾರ್ದು ಅಂತ ಚಾರಿ ಹೇಳಬೇಕಿದ್ರೆ
ಹೋದರೆ ಖಂಡಿತವಾಗ್ಲೂ ನಾನು ಇದೆಲ್ಲವನ್ನ ಕೂಡ ಕಲೆಕ್ಟ್ ಮಾಡಿಕೊಂಡು ಆ ನವದೀಪ್ಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಸಿದ್ಧಾರ್ಥ್ ಕೂಡ ಹೇಳ್ತಿದ್ದಾರೆ. ತದನಂತರ ನವದೀಪ್ ಸಿದ್ಧಾರ್ಥ್ಗೆ ಕಾಲ್ ಮಾಡ್ತಾರೆ. ನನ್ನ ಮಗ ಈ ರೀತಿ ಯಾರೋ ಬಂಧಿಸಿದ್ದಾರೆ, ಅವನನ್ನು ಟ್ರ್ಯಾಕ್ ಮಾಡಬೇಕಾಗಿದೆ, ಎಲ್ಲಿದ್ದಾನೆ ಅನ್ನೋದನ್ನು ಕಂಡು ಹಿಡಿಬೇಕು ಅಂದಾಗ ಯಾರು ಎಂತು ಅಂತ ಸಿದ್ಧಾರ್ಥ್ ಕೇಳಿದಾಗ ಅದು ನಿನಗೆ ಬೇಕಾಗಿಲ್ಲ, ಅದನ್ನು ಹೇಳೋ ಸಮಯದಲ್ಲಿ ಹೇಳ್ತೀನಿ, ಮೊದಲು ನನ್ನ ಮಗ ಎಲ್ಲಿದ್ದಾನೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದೆ. ಇಂಥ ಮನೆ ಹಾಲ್ಟಿಗೆ ಶಿಕ್ಷೆ ಆಗದೆ ಹೇಗೆ ಕೊಡಿಸ್ದೇ ಇರೋಕ್ಕಾಗುತ್ತೆ? ಖಂಡಿತವಾಗ್ಲೂ ಇಂಥವ್ರಿಗೆಲ್ಲ ಶಿಕ್ಷೆ ಆದಾಗ ಮಾತ್ರ ನ್ಯಾಯಕ್ಕೆ ನ್ಯಾಯ ಸಿಗೋದು ಅಂತ ಹೇಳಿ ಸಿದ್ಧಾರ್ಥ್ ಅವರು ಹೇಳ್ತಿದ್ದಾರೆ. ಇತ್ತ ಕಡೆ ರುಕ್ಕು ಮತ್ತು ವಿವೇಕ್ ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅಲ್ಲಿ ಒಂದು ಕತ್ತೆ ಇರುತ್ತೆ, ಹೇಗಿದ್ದನ್ನು ಎತ್ಕೊಂಡು ಹೇಗೆ ನಾವು ಇಲ್ಲಿಂದ ಬಚಾವ್ ಆಗೋದು ಅಂತ ರುಕ್ಕು ಮತ್ತು ವಿವೇಕ್ ಯೋಚನೆ ಮಾಡಬೇಕಿದ್ರೆ ಇಬ್ಬರು ಕೂಡ ಕಾಲಿನ ಸಹಾಯದಿಂದ ಆ ಒಂದು ಕತ್ತಿನ ತಗೊಂಡಿದ್ದೆ ಅವರ ಹಗ್ಗವನ್ನು ಕಟ್ ಮಾಡಿದ್ದೆ. ಅಲ್ಲಿಂದ ಅವರಿಬ್ಬರು ಕೂಡ ಎಸ್ಕೇಪ್ ಆಗ್ತಾರೆ. ಇದರ ನಡುವೆ ವಿವೇಕ್ಗೆ ರಾಮಾಚಾರಿ ಸತ್ತಿಲ್ಲ, ಬದುಕಿದ್ದಾನೆ ಅಂತಕ್ಕಂಥ ವಿಷಯ ಗೊತ್ತಾಗುತ್ತೆ. ಈ ಕಡೆ ರೋಡಲ್ಲಿ ಹೋಗ್ತಿರೋತಕ್ಕಂಥ ರಾಘುನ ತಡೆದ ರಾಘು ಬೈಕಲ್ಲಿ ವಿವೇಕ್ ಏರಿ ಕುತ್ಕೋತಾರೆ. ಚಾಕುನ ತೋರಿಸಿ ಎದುರಿಸಿದ್ದೆ, ನಾನು ಹೇಳೋ ಜಾಗಕ್ಕೆ ಕರ್ಕೊಂಡು ಹೋಗಿ ನಾನು ಬಿಡು, ನಾನು ನಿನ್ಗೇನೂ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ರಾಘು ಕೂಡ ಹೆದರ್ಕೊಂಡು ಹೋಗ್ತಿದ್ದಾರೆ. ಇತ್ತ ಕಡೆ ಮಾನ್ಯತಾ ಮತ್ತು ನವದೀಪ್ ಇಬ್ಬರು ಕೂಡ ಏನೇನೂ ಕೂಡ ವಿಷಯ ಬರಲೇ ಇಲ್ವಲ್ಲ, ಎಲ್ಲಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಮತ್ತೆ ನವದೀಪ್ ಸಿದ್ಧಾರ್ಥ್ಗೆ ಕಾಲ್ ಮಾಡಿದಾಗ ಅಲ್ಲಿ ಸಿದ್ಧಾರ್ಥ ಏನು ನಿನಗೆ ಹೇಳೋ ಕೆಲಸ ಮಾಡೋಕ್ಕಿದ್ದೀನ, ನನಗೆ ಸಂಬಳ ಕೊಡ್ತಿದ್ದಾರೆ ಸರ್ಕಾರದವರು, ಅದಕ್ಕೋಸ್ಕರನೇ ನಾನು ಸಂಬಳಕ್ಕೆ ಕೆಲಸ ಮಾಡ್ತಿದ್ದೀನಿ ಅಂತಾರೆ. ಏನು ನನಗೆ ಉಲ್ಟಾ ಹೊಡಿತಿದ್ಯಾ? ಇಷ್ಟು ದಿನ ನನ್ನ ಚೆಲ್ಲಾಗಿ ಕೆಲಸ ಮಾಡ್ತಿದ್ದೆ, ಇವತ್ತು ಎಲ್ಲಿಂದ ಬಂತು ನಿನಗೆ ಈ ಧೈರ್ಯ ಮಾತಾಡೋಕ್ಕೆ ಅಂದಾಗ ಒಳ್ಳೆಯವರು ನನ್ನ ಜೊತೆ ಇದ್ದಾರೆ, ಒಳ್ಳೆಯವರು ನನಗೆ ಜೊತೆ ಇದ್ದಮೇಲೆ ಖಂಡಿತ ಈ ಧೈರ್ಯ ಬಂದೇ ಬರುತ್ತಲ್ವ ಅಂತ ನವದೀಪ್ಗೆ ಟಕ್ಕರ್ ಕೊಡ್ತಿದ್ದಾರೆ. ಇಲ್ಲಿ ಸಿದ್ಧಾರ್ಥ್ ಅಂತಾನೆ ಹೇಳ್ಬೋದು. ಇದರಿಂದ ನವದೀಪ್ ಕೆಂಡಾಮಂಡಲ ಆಗ್ತಾರೆ. ಕೊನೆಗೂ ಇಲ್ಲಿ ಸಿದ್ಧಾರ್ಥ್ ಅವರು ನವದೀಪ್ಗೆ ಸರಿಯಾಗಿ ಚೊಳ್ಳೆ ಹಣ್ಣನ್ನು ತಿನ್ನಿಸ್ತಿದ್ದಾರೆ. ಇತ್ತ ಕಡೆ ಮಾನ್ಯತಾ ನನ್ನ ಬೇಬಿ ಎಂಥ ಕೆಲಸ ಮಾಡ್ತಾಳೆ, ಖಂಡಿತವಾಗ್ಲೂ ಇವಳನ್ನು ನಂಬ್ಕೊಂಡು ನಾವು ಎಂಥ ತಪ್ಪು ಕೆಲಸ ಮಾಡಿಬಿಟ್ವಿ, ಇಲ್ಲ ನನ್ನ ಕಡೆಯವ್ರ ಕೈಯಿಂದ ಹುಡುಕಿಸ್ತೀನಿ ಅಂತ ಹೇಳಿ ಮಾನ್ಯತಾ ತನ್ನ ಕಡೆಯವ್ರಿಗೆ ಹೇಳಿ ಎಲ್ಲಿದ್ದಾರೆ ಅಂತ ಹುಡುಕಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಮಾನ್ಯತಾ ಮತ್ತು ನವದೀಪ್ ಇಬ್ಬರು ಕೂಡ ಸೇರಿಕೊಂಡಿದ್ದೆ. ಯಾವುದೇ ಕಾರಣಕ್ಕೂ ಈ ಚಾರು ಮತ್ತು ಕಿಟ್ಟಿನ ಬಿಡಬಾರ್ದು, ಅವರನ್ನು ಲಾಕ್ ಮಾಡಬೇಕು, ಇಲ್ಲಾಂದರೆ ಖಂಡಿತ ನಮಗೆ ಉಳಿಕಾಲ ಇರುವುದಿಲ್ಲ. ನನ್ನ ಚಾರು ಬೇಬಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಬುದ್ಧಿ ಹೇಳಬೇಕು ಅನ್ಕೋತಿದ್ರೆ, ಈ ಕಡೆ ನವದೀಪ್ ಚಾರು ಕಥೆಯನ್ನೇ ಮುಗಿಸ್ಬೇಕು ಅಂತ ಅನ್ಕೋತಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆತ ಕಡೆ ವಿವೇಕ್ ತಪ್ಪಿಸ್ಕೊಂಡು ರಾಘು ಜೊತೆ ಬರ್ತಿದ್ದ ಹಾಗೆಯೇ ಫೋನನ್ನು ಯೂಸ್ ಮಾಡಿಕೊಂಡು ರಾಘು ಫೋನಲ್ಲಿ ಇಲ್ಲಿ ನವದೀಪ್ಗೆ ಕಾಲ್ ಮಾಡಿದ್ದಾರೆ. ಡ್ಯಾಡ್ ನಾನು ಬರ್ತಾ ಇದ್ದೀನಿ, ಡ್ಯಾಡ್ ನಿಜ ಹೇಳಬೇಕು ಅಂದರೆ ಅಲ್ಲಿ ನನ್ನನ್ನು ಕಿಡ್ನಾಪ್ ಮಾಡಿದ್ದು ಯಾರು ಗೊತ್ತಾ, ರಾಮಾಚಾರಿ ಮತ್ತು ಚಾರು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ನೀನು, ರಾಮಾಚಾರಿನ ಅಂದಾಗ ಹೌದು ಡ್ಯಾಡ್, ರಾಮಾಚಾರಿ ಸತ್ತಿಲ್ಲ, ಬದುಕಿದ್ದಾನೆ, ಅಲ್ಲಿರ್ತಕ್ಕಂಥದ್ದು ಕಿಟ್ಟಿ ಅಲ್ಲ ರಾಮಾಚಾರಿ, ಕಿಟ್ಟಿ ಸತ್ತು ಹೋಗಿದ್ದಾನೆ ಅನ್ನೋ ವಿಷಯವನ್ನು ಹೇಳ್ತಾರೆ. ಈ ಒಂದು ಮಾತನ್ನು ಕೇಳ್ತಿದ್ದಾಗೆ ರಾಘುಗೆ ಗೊತ್ತಾಗ್ಬಿಡುತ್ತೆ. ಆ ಕಡೆ ರುಕ್ಕು ಎಸ್ಕೇಪ್ ಆಗಿದ್ದಾಳೆ. ರುಕ್ಕುನ ಮುರಾರಿ ಚೂಸ್ ಮಾಡ್ತಿದ್ದಾರೆ. ನಂತರ ಅವ್ರು ಮುರಾರಿನೇ ಕಟ್ ಹಾಕಿದ್ದೆ. ಇಲ್ಲಿ ರಾಮಾಚಾರಿಗೆ ಕಾಲ್ ಮಾಡಿ ಇಲ್ಲಿ ಜಾನಕಿ ಅಮ್ಮ ಬಿದ್ದೋಗಿದ್ದಾರೆ ಅಂತ ಹೇಳಿ ಟ್ರ್ಯಾಪ್ ಮಾಡ್ತಿದ್ದಾರೆ. ಕೊನೆಗೂ ರಾಮಾಚಾರಿ ಚಾರು ಕೈಗೆ ಸಿಕ್ಕಿ ಬಿದ್ದಿದ್ದಾಗಿದೆ. ಹಾಗಿದ್ರೆ ಇಲ್ಲಿ ಖಂಡಿತವಾಗ್ಲೂ ಕೂಡ ಎಸ್ಕೇಪ್ ಆಗಿದ್ದೆ ಮಾನ್ಯತಾ ಮತ್ತು ನವದೀಪ್ನ ಜೊತೆ ಕಳಿಸ್ತಾರೆ ಚಾರು ಚಾರಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ.